ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸುನೀತಾ ರೇವಣಸಿದ್ದೇಶ್. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕುಂಬಾರ ಮಾಡಿದ ಹಣತೆಗೆ ಗಾಣಿಗ ತಯಾರಿಸಿದ ಎಣ್ಣೆಯನ್ನು ಹಾಕಿ ರೈತ ಬೆಳೆದ ಹತ್ತಿಗೆ ಜ್ಯೋತಿಯನ್ನು ಮುಟ್ಟಿಸಲು ಕುಲವಿಲ್ಲದ ಈ ಬೆಳಕು ಎಲ್ಲರ ಮನಗಳಲ್ಲಿ ಬೆಳಗಲಿ ಎಂದು ಆಶಿಸುತ್ತೇನೆ. ನಮ್ಮ ಕನ್ನಡ ಭಾಷೆಯನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋದನ್ನ ಕೇಳ್ತೀವಿ. ಮೊದಲಿಗೆ ನಾವು ಕನ್ನಡವನ್ನ ಬಳಸಬೇಕು. ಬಳಸಿದಾಗ ಮಾತ್ರ ಒಂದು ಭಾಷೆ ಉಳಿದು ಅದು ಮತ್ತೊಂದು ಸ್ಥಾನಮಾನಕ್ಕೆ ಇರಲಿಕ್ಕೆ ಸಾಧ್ಯವಾಗುತ್ತದೆ. ನಮ್ಮ ಕನ್ನಡ ಭಾಷೆ 2500ರಷ್ಟು ಹಳೆಯ ಭಾಷೆ. ರಾಷ್ಟ್ರಕೂಟರು, ಚಾಲುಕ್ಯರು, ಗಂಗರು, ಇನ್ನು ಅನೇಕ ರಾಜ್ಯ ಮನೆತನಗಳು ಆಳ್ವಿಕೆ ನಡೆಸಿ ಕರ್ನಾಟಕ ರಾಜ್ಯವನ್ನು ಸಮೃದ್ಧಿ ಮಾಡಿದ್ದಾವೆ. ಕನ್ನಡ ಭಾಷೆಯನ್ನ ಉಳಿಸೋ ಅವಶ್ಯಕತೆ ಇಲ್ಲ. ಅದು ಐತಿಹಾಸಿಕದಲ್ಲಿ ತನ್ನ ಗತವೈಭವವನ್ನು ಸಾರ್ತನೇ ಬಂದಿದೆ. 8 ಜ್ಞಾನಪೀಠ ಪ್ರಶಸ್ತಿಗಳನ್ನ ತನ್ನ ಮುಡಿಗೇರಿಸ್ಕೊಂಡಿದೆ. ಇಂಥ ಹಿನ್ನೆಲೆ ಇರ್ತಕ್ಕಂಥ ಐತಿಹಾಸಿಕ ಭಾಷೆ ಆಗಿರ್ತಕ್ಕಂಥ ನಮ್ಮ ಕನ್ನಡವನ್ನ ನಾವು ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋ ರೀತಿಯಲ್ಲೇ ನಡ್ಕೋತಾ ಇದ್ದೀವಿ ಅನ್ನೋದು ಒಂದು ವಿಪರ್ಯಾಸದ ಸಂಗತಿನೇ ಸರಿ. ನಾವು ದಿನನಿತ್ಯ ಕನ್ನಡವನ್ನ ಬಳಸಿದಾಗ ಅದನ್ನ ಉಳಿಸೋ ಪ್ರಶ್ನೆನೇ ಬರಲ್ಲ. ಮುಂದಿನ ನಮ್ಮ ಪೀಳಿಗೆಗೆ ನಮ್ಮ ನಾಡು, ನುಡಿ, ಪರಂಪರೆ ಬಗ್ಗೆ ತಿಳಿಸಿಕೊಡುವ ಅನಿವಾರ್ಯತೆ ಇದೆ. ನಮ್ಮ ಕನ್ನಡವನ್ನ, ಕನ್ನಡ ಪರಂಪರೆಯನ್ನ, ನಮ್ಮ ಕನ್ನಡದಲ್ಲಿರ್ತಕ್ಕಂಥ ವಚನಗಾರರ ಬಗ್ಗೆ, ಕವಿಯತ್ರಿಗಳ ಬಗ್ಗೆ, ದಿನಕ್ಕೊಂದು ಸರ್ವಜ್ಞನ ನುಡಿಗಳ ಬಗ್ಗೆ, ಕೀರ್ತನೆಗಳು, ತುಂಬಾ ಪ್ರಸಿದ್ಧವಾದಂತಹ ನಮ್ಮ ನಾಡು ನುಡಿಯ ಬಗ್ಗೆ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗಳಿಗೆ ಅದನ್ನು ನಾವು ಹಂಚೋ ಅಂತ ಕೆಲಸವನ್ನ ಮಾಡಬೇಕು. ಆವಾಗ ಮಾತ್ರ ನಮ್ಮ ಕನ್ನಡ ಇನ್ನೂ ಸಮೃದ್ಧಿ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಯಾರು ನಮ್ಮನ್ನ ಏನೋ ಒಂದು ಪ್ರಶ್ನೆ ಕೇಳಿದಾಗ ನಾವು ಅವರಿಗೆ ಅದೇ ಭಾಷೆಯಲ್ಲಿ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಆದ್ರೆ ಅದೇ ತರ ನಮ್ಮ ಕನ್ನಡ ಭಾಷೆಯನ್ನ ಅವರು ಕಲ್ತ್ಕೋಬೇಕು, ಅವ್ರ ಕಲಿವಿಕೆಯಲ್ಲಿ ನಮ್ಮ ಪಾತ್ರ ಕೂಡ ಇರಬೇಕು ಅನ್ನೋದನ್ನ ನಾವು ಬಯಸ್ಬೇಕು. ನಾವು ಅವರು ಹೇಗೆ ತಮ್ಮ ಭಾಷೆಗಳ ಬಗ್ಗೆ ಅಭಿಮಾನವನ್ನು ಹೊಂದಿದ್ದಾರೋ ಅದೇ ರೀತಿ ನಮ್ಮ ಭಾಷಾಭಿಮಾನವನ್ನು ನಾವೆಲ್ಲೂ ಬಿಟ್ಕೊಡ್ಬಾರ್ದು. ಹೌದು, ನಾವಿವತ್ತು ಅತ್ಯಧಿಕ ಆಧುನಿಕ ಯುಗದಂತ ನಾವಿದ್ದೀವಿ. ಸ್ಪರ್ಧಾತ್ಮಕ ಜಗತ್ತಲ್ಲಿ ನಾವು ವಾಸ ಮಾಡ್ತಾ ಇದೀವಿ. ನಮಗೆ ಬೇರೆ ಭಾಷೆಗಳ ಅಗತ್ಯತೆ ತುಂಬಾನೇ ಇದೆ. ಅದನ್ನ ಕಲ್ತ್ಕೊಳ್ಳೋಣ, ಬೆಳೆಸೋಣ, ಸಾಧನೆ ಹತ್ರ ಮುನ್ನುಗ್ಗೋಣ. ಅದೇ ಜೊತೆಗೆ ನಮ್ಮ ಮಾತೃಭಾಷೆಯನ್ನ ನಾವು ಕಡೆಗಣಿಸೋದು ಬೇಡ. ನಮ್ಮ ಭಾಷೆ ಹಾಗೂ ನಮ್ಮ ಸರ್ಕಾರಿ ಕನ್ನಡ ಶಾಲೆಗಳ ಉಳಿವಿಕೆ ನಮ್ಮ ಕೈಯಲ್ಲೇ ಇದೆ. ಅವೆರಡರ ಉಳಿವಿಕೆಯನ್ನು ಕೂಡ ನಾವೇ ಮಾಡಬೇಕು. ಅದು ನಮ್ಮ ಜವಾಬ್ದಾರಿ. ವಿಪರ್ಯಾಸ ಏನು ಅಂದ್ರೆ, ಎಷ್ಟೋ ಪ್ರತಿಷ್ಠಿತ ಶಾಲಾ ಕಾಲೇಜುಗಳಲ್ಲಿ ಕನ್ನಡ ಭಾಷೆಯನ್ನ ಮಾತಾಡಿ ದಂಡ ವಿಧಿಸಿಕೊಂಡಂತಹ ಮಕ್ಕಳು ಕೂಡ ಇದ್ದಾರೆ. ಮಾತೃಭಾಷೆಯಲ್ಲಿ ಮಾತಾಡಿದ್ರೆ ದಂಡ ವಿಧಿಸಿಕೊಳ್ಳುವಂತ ಪರಿಸ್ಥಿತಿ ಕೂಡ ನಮ್ಮಲ್ಲಿ ಎದುರಾಗಿದೆ. ಅದಕ್ಕಾಗಿ ನಾವು ಕನ್ನಡವನ್ನ ಬಳಕೆ ಮಾಡಿದಾಗ ಮಾತ್ರ ಕನ್ನಡ ರಾಜ್ಯೋತ್ಸವ ನಿತ್ಯೋತ್ಸವ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಶಾಲೆಗಳು, ನಾವೇ ಓದಿ ಬೆಳೆದಂತ ಶಾಲೆಗಳಲ್ಲಿ ನಮ್ಮ ಮಕ್ಕಳನ್ನ ಕಳಿಸ್ಲಿಕ್ಕೆ ನಾವು ಹಿಂಜರಿತಾ ಇದ್ದೇವೆ. ನಮಗೆ ಉಚಿತವಾಗಿ ಕೆಲವು ಸೌಲಭ್ಯಗಳು ಸಿಗ್ತಾ ಇದ್ದಾವೆ, ನಾವು ಅದನ್ನು ಉಪಯೋಗಿಸ್ಕೋತಾ ಇದೀವಿ. ಆದ್ರೆ ನಮ್ಮ ಸರ್ಕಾರಿ ಕನ್ನಡ ಶಾಲೆಗಳು ಉಚಿತವಾಗಿದ್ರು ಕೂಡ ಮಕ್ಕಳು ಶಾಲೆಗೆ ಬರ್ತಾ ಇಲ್ಲ. ಹಾಗಾಗಿ ಅವು ಉಳಿವಿನ ಅಂಚಿನಲ್ಲಿ ಇರೋದಕ್ಕಿಂತ ಅಳಿವಿನ ಅಂಚಿನಲ್ಲಿ ಇದ್ದಾವೆ. ಸೊ ಅವನ್ನ ಉಳಿಸ್ಬೇಕಾಗಿರೋದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಕನ್ನಡ ಅನ್ನೋದು, ಕನ್ನಡ ಭಾಷೆ ಅನ್ನೋದು ನವೆಂಬರ್ ಎಂಬ ಮಾಸಕ್ಕೆ ಮಾತ್ರ ಸೀಮಿತವಾಗಬಾರ್ದು. ಇವತ್ತು ಕೊನೆ ದಿನ. ಮತ್ತೆ ಕನ್ನಡ ಬಗ್ಗೆ, ನಾಡು ನುಡಿ ಬಗ್ಗೆ ಮುಂದಿನ 2026 ನವೆಂಬರ್ ತಿಂಗಳಲ್ಲಿ ಮಾತ್ರ ನಾವು ಅದನ್ನ ಶುರು ಮಾಡ್ತೀವಿ ಅನ್ನೋದಾದ್ರೆ, ಕನ್ನಡ ನಾಡು ನುಡಿ ಬಗ್ಗೆ ನಾವು ಕನ್ನಡ ರಾಜ್ಯೋತ್ಸವವನ್ನ ನಿತ್ಯೋತ್ಸವವಾಗಿ ಪ್ರತಿನಿತ್ಯ ಬಳಸಿದಾಗ, ಅದ್ರ ಬಗ್ಗೆ ಅರಿವು ಮೂಡಿಸಿದಾಗ, ನಮ್ಮ ಮಕ್ಕಳಲ್ಲಿ ಜಾಗೃತಿ ತುಂಬಿದಾಗ ಆ ಭಾಷೆಯನ್ನ ನಾವು ಸಮೃದ್ಧಿ ಪಡಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಆ ಭಾಷೆನ ಬೆಳೆಸ್ಲಿಕ್ಕೆ ಸಾಧ್ಯವಾಗುತ್ತೆ. ನಾವು ಬಳಸಿದ್ದೇ ಆದ್ರೆ ಉಳಿಸ್ಬೇಕು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಎದುರಾಗಲ್ಲ. ಹಾಗಾಗಿ ಕನ್ನಡವನ್ನ ಸಾಧ್ಯವಾದಷ್ಟು ಅತಿ ಹೆಚ್ಚು ಬಳಸೋಣ, ಬೇರೆಯವ್ರಿಗೂ ಕೂಡ ಕಲಿಸಿಕೊಡೋಣ, ಬೇರೆ ಭಾಷೆಗಳನ್ನು ಗೌರವಿಸೋಣ. ಹಾಗೆ ನಮ್ಮ ಕನ್ನಡ ಭಾಷೆಯನ್ನ, ನಮ್ಮ ಮಾತೃಭಾಷೆಯನ್ನ ನಾವೆಂದೂ ಕಡೆಗಣಿಸೋದು ಬೇಡ. ನಮ್ಮದು ತುಂಬಾ ಐತಿಹಾಸಿಕ ಪರಂಪರೆ ಇರ್ತಕ್ಕಂಥ ಒಂದು ಶ್ರೀಮಂತವಾದ ದೊಡ್ಡ ಭಾಷೆ. ಈ ಭಾಷೆನ ನಮ್ಮ ಮುಂದಿನ ಪೀಳಿಗೆಗೆ ನಾವು ಅಷ್ಟೇ ಅಭಿಮಾನವಾಗಿ
ಕೊಂಡೊಯ್ದು ಆ ಮಕ್ಕಳಲ್ಲಿ ಅದನ್ನ ಬೆಳೆಸೋಣ, ಅದನ್ನ ಉಳಿಸ್ಲಿಕ್ಕೆ ನಾವೆಲ್ಲರೂ ಸಹಕರಿಸೋಣ ಅಂತ ಹೇಳ್ತಾ ನನ್ನ ನಾಡು ನುಡಿ ಬಗ್ಗೆ ನನ್ನಲ್ಲಿರೋ ಕೆಲವೊಂದು ಅನಿಸಿಕೆಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಕಲಾಲೋಕ ತಂಡದವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ಒಳಿತಾಗಲಿ. ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ. ನಮ್ಮ ಕನ್ನಡಿಗರೆಲ್ಲರಿಗೂ ಸದಾ ಒಳಿತಾಗಲಿ ಅಂತ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸುತ್ತೇನೆ. ಜೈ ಹಿಂದ್.